ಹಾಯ್ ಗಾಯ್ಸ್, ಹೇಗಿದ್ದೀರಿ? ಚೆನ್ನಾಗಿದ್ದೀರಲ್ವಾ? ಐ ಹೋಪ್ ನೀವು ಚೆನ್ನಾಗಿದ್ದೀರ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ, ನಾನು ನಿಮ್ಮ ಪ್ರೀತಿಯ ಭವ್ಯ ಫ್ರಾಮ್ ಯಾದಗಿರಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ನೀವೆಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋದಲ್ಲಿ ದಪಾಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ದಪಾಟಿ ಮಾಡಲಿಕ್ಕೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಸಿ ಮೆಣಸಿನ್ಕಾಯಿ, ಬೀಟ್ರೂಟ್ ತೊಗೊಂಡಿದ್ದೀನಿ. ಬೀಟ್ರೂಟ್ ಹೆಚ್ಚಿದ್ರೆ ಚೆನ್ನಾಗಿರ್ತಿತ್ತು. ಒಂದು ಕ್ಯಾರೆಟ್ನ ಹೆಚ್ಕೊಂಡಿದ್ದೀನಿ ಮತ್ತು ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ಮತ್ತು ನಾನು ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಟೊಮೆಟೊನೂ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಹಸಿ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ನಾನು ಅದನ್ನು ಬೇಯಿಸ್ತಾ ಇದ್ದೀನಿ ನೋಡಿ. ಸೊ ಅದಾದಮೇಲೆ ಬೇಯಿಸಿದ ಮೆಣಸಿನ್ಕಾಯಿನ ತೊಗೊಂಡು ಮಿಕ್ಸಿ ಬೌಲ್ಗೆ ಹಾಕೋತಾ ಇದ್ದೀನಿ ಅದನ್ನು ರುಬ್ಬಲಿಕ್ಕೆ. ಸೊ ನೀವು ಅಸ್ಕಲಲ್ಲಾದರೂ ಕುಟ್ಕೋಬೋದು, ಮಿಕ್ಸಿಯಲ್ಲಿ ರುಬ್ಕೋಬೋದು. ಅದರ ಜೊತೆಗೆ ನಾನು ಬೀಟ್ರೂಟನ್ನು ಮಿಕ್ಸಿ ಬೌಲ್ಗೆ ಹಾಕ್ತಾಯಿದ್ದೀನಿ ನೋಡಿ. ಹೆಚ್ಕೊಂಡಿದ್ರು ಓಕೆ ಆಗಿರೋದು. ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಕೂಡ ಅದ್ರ ಜೊತೆಗೆ ಹಾಕ್ತಾಯಿದ್ದೀನಿ. ಸೊ ಇವೆಲ್ಲ ಹಾಕಿಬಿಟ್ಟು ನಾನು ಒಂದು ಸಲ ರುಬ್ಕೊಂಡಿದ್ದೀನಿ ನೋಡಿ. ಈ ಥರ ಬಂದಿದೆ ನೋಡಿ. ಈ ಕಪ್ಲೆ 1 ಕಪ್ ಆಗುವಷ್ಟು ನಾನು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ಈ ಕಪ್ಲೆ ನಾನು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಅದೆಲ್ಲ ಹಿಟ್ಟುಗಳನ್ನು ನಾವು ಸೋಸ್ಕೋಬೇಕು. ಇದು ಸೋಸ್ತಾ ಇದ್ದೀನಿ ನೋಡಿ. ಈಗ ನಾನು 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ, ಅದನ್ನು ಕೂಡ ಸೋಸ್ಕೊಳ್ತಾ ಇದ್ದೀನಿ. ಈ 1 ಕಪ್ ಆಗುವಷ್ಟು ನಾನು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ ನಾನು ಅಜ್ವೇನ್ ಕಾಳನ್ನು ಹಾಕ್ತಾಯಿದ್ದೀನಿ. ಅಜ್ವೇನ್ ಕಾಳು ಸ್ವಲ್ಪ ತಿಕ್ಬಿಟ್ಟು ಹಾಕಬೇಕು. ಸೊ ಅದಕ್ಕಾಗಿ ನಾನು ನೋಡಿ ತಿಕ್ಕೊಳ್ತಾ ಇದ್ದೀನಿ. ತಿಕ್ಕಾದಮೇಲೆ ಸ್ವಲ್ಪ ಸೋಸ್ಬಿಟ್ಟು ಹಾಕ್ತಾಯಿದ್ದೀನಿ. ಆ ಹಿಟ್ಟಿಗೆ ಸ್ವಲ್ಪ ನಾನು ಅರಿಶಿನ ಕೂಡ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕಾದ್ಮೇಲೆ ನಾನು ಚಿಲ್ಲಿ ಪೌಡ್ರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ, ಕೆಂಪು ಖಾರದ ಪುಡಿ. ಸೊ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನಾವು ತುರ್ಕೊಂಡು ಬಿಟ್ಟು ಇಟ್ಕೊಂಡಿದ್ವಲ್ವ, ಕ್ಯಾರೆಟ್ ಕೂಡ ಹಾಕ್ತಾಯಿದ್ದೀನಿ. ಈರುಳ್ಳಿನೂ ಕೂಡ ಹಾಕ್ತಾಯಿದ್ದೀನಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಂಥ ಈರುಳ್ಳಿ. ಮತ್ತು ಒಂದು ಟೊಮೆಟೊನೂ ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆನೂ ಕೂಡ ಹಾಕಿ ಎಲ್ಲ ಹಿಟ್ಟನ್ನು ಕೂಡ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾವು ರುಬ್ಕೊಂಡಿದ್ವಲ್ವ, ಸೊ ಅದನ್ನು ಕೂಡ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ನೀಟಾಗಿ ಕಲಿಸ್ಕೊಳ್ಳೋಣ ನೋಡಿ. ಈ ಥರ ನೀರಿನಿಂದ ಈ ಹಿಟ್ಟನ್ನು ನಾದ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪ ನೀರನ್ನು ಕಲಿಸ್ಕೊಂಡ್ಬಿಟ್ಟು ಹಾಕ್ಕೋಬೇಕು. ರುಬ್ಕೊಂಡಿದ್ವಲ್ವ, ಸೊ ಅದು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ಹಿಟ್ಟು ಈ ಥರ ಆಗಿತ್ತು ನೋಡಿ. ನೋಡಿ, ಈ ಸೈಜ್ನಲ್ಲಿ ನಾನು ಉಂಡೆಗಳನ್ನು ಮಾಡಿಕೊಂಡು ಎಣ್ಣೆ ಸವರ್ಬಿಟ್ಟು ಕೈಯಿಂದನೇ ತಟ್ಟಬೇಕು. ಕೈಯಲ್ಲಿ ಕೂಡ ನೀವು ತಟ್ಬೋದು. ಅದಕ್ಕೆ ನಾವು ಕೈಯಿಂದ ಹೆಜ್ಜೆ ಬೀಳೋ ಥರ ಇರಬೇಕು ನೋಡಿ. ಹಸ್ತದ ಹೆಜ್ಜೆ ಅದ್ರ ಮೇಲೆ ಬೀಳೋ ಥರ ನಾವು ಮಾಡಬೇಕು ದಪಾಟಿ. ಸೊ ಕೈಯಿಂದ ತಟ್ಟಾದಮೇಲೆ ನಾನು ಅದನ್ನು ಹಂಚಿ ಹಾಕ್ತಾಯಿದ್ದೀನಿ ನೋಡಿ. ಬೇಯಿಸ್ಲಿಕ್ಕೆ ಈ ಥರ ಬಂದಿದೆ. ಈಗ ನಾನು ಅದನ್ನು ಟರ್ನ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗಾಗಿದೆ ಅಂತ ನೋಡಿ. ಎಷ್ಟು ನೀಟ್ ಬಂದಿದೆ. ಖಾರ ನೋಡ್ಕೊಂಡು ಬಿಟ್ಟು ಹಾಕ್ಕೊಳ್ಳಿ, ಯಾಕೆಂದರೆ ನಾವು ಹಸಿಮೆಣಸಿನ್ಕಾಯಿ ಕೂಡ ಹಾಕಿದ್ವಿ. ಸ್ವಲ್ಪ ಕಲರಿಗೋಸ್ಕರ ನಾನು ಈ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಬಂದಿದೆ ನೋಡಿ. ಒಂದು ಸಲ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ. ಸೊ ಇನ್ನೊಂದು ಕೂಡ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಅದೇ ಥರ ನಾನು ಉಂಡೆ ಮಾಡಿ ಇಟ್ಕೊಂಡಿದ್ದೆ. ಸೊ ಎರಡೂ ಬದಿಗೆ ನಾನು ಆ ಎಣ್ಣೆನ ಹಚ್ತಾಯಿದ್ದೀನಿ. ಅದೇ ಥರ ನೀವು ಕೈಲೇನೆ ತಟ್ಕೊಳ್ಳಿ. ತಟ್ಟಾದಮೇಲೆ ನಾನು ಮತ್ತೆ ಬೇಯಿಸ್ಲಿಕ್ಕೆ ಹಾಕಿದ್ದೆ ಹಂಚಿನ ಮೇಲೆ, ಅದು ಕೂಡ ಬೇಯ್ತಾ ಇದೆ ನೋಡಿ. ಮತ್ತು ಟರ್ನ್ ಮಾಡಿ ತೋರಿಸ್ತೀನಿ, ಹಾಗೆ ಬಂದಿದೆ. ಇದೇ ಥರ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.
ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಆ್ಯಂಡ್ ಬಾಯ್.